ಗಂಗಾವತಿ ತಾಲೂಕಿನ ಆನೆಗುಂದಿ ಬಳಿ ಇರುವ ಶ್ರೀ ಆಂಜನೇಯ ದೇವಸ್ಥಾನ ಅಂಜನಾದ್ರಿ ಬೆಟ್ಟ ಚಿಕ್ಕರಾಂಪುರದಲ್ಲಿ ದಿನಾಂಕ 7/3/2025ರಂದು ಎಂಎಚ್ ಪ್ರಕಾಶ್ ರಾವ್ ಕಾರ್ಯನಿರ್ವಹಣಾಧಿಕಾರಿಗಳು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂಜನಾದ್ರಿ ಇವರ ಆದೇಶದ ಪ್ರಕಾರ ಹಾಗೂ ಅವರ ಉಪಸ್ಥಿತಿಯಲ್ಲಿ ಶ್ರೀ ಆಂಜನೇಯ ದೇವಸ್ಥಾನ ಚಿಕ್ಕರಾಂಪುರ ಅಂಜನಾದ್ರಿ ಬೆಟ್ಟದಲ್ಲಿ ಹುಂಡಿ ತೆರೆಯಲಾಗಿದ್ದು ದಿನಾಂಕ 21/2025ರಿಂದ 7/3/2025ರವರೆಗೆ ಒಟ್ಟು 46 ದಿನಗಳ ಅವಧಿಯಲ್ಲಿ ಒಟ್ಟು ರು. 28,35,647 ರುಗಳು ಸಂಗ್ರಹವಾಗಿರುತ್ತದೆ. ವಿದೇಶಿ ನೋಟುಗಳು, ನಾಣ್ಯಗಳು ನೇಪಾಳ, ಘನಾ, ಕೆನಡಾ ಮತ್ತು ಇತರೆ ದೇಶಗಳ ಹುಂಡಿಯಲ್ಲಿ ಸಂಗ್ರಹವಾಗಿರುತ್ತವೆ. ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆ ಶಿರಸ್ತೇದಾರರಾದ ರವಿಕುಮಾರ ನಾಯಕವಾಡಿ, ಸುನೀಲ್ ಕುಮಾರ ಕುಲಕರ್ಣಿ, ತಹಶೀಲ್ದಾರ್ ಕಾರ್ಯಾಲಯದ ಸಿಬ್ಬಂದಿಗಳಾದ ಮಂಜುನಾಥ, ಪ್ರಾದಾಸ, ಕವಿತಾ, ದ್ವಿದಾಸ, ಮಹಾಲಕ್ಷ್ಮಿ, ಪೂಜಾ, ಸಂಗೀತ, ಗ್ರಾಮ ಆಡಳಿತ ಅಧಿಕಾರಿಗಳು ವಿಶ್ವನಾಥ ಮಲಿಪಾಟಿ, ಜೋಗದ ರವಿನಾಯ್ಕ, ಆರಾಧನಾ ಸಮಿತಿ ಸದಸ್ಯರು ಹಾಗೂ ಪಿಕೆಜಿಬಿ ಸಣ್ಣಾಪುರ ಬ್ಯಾಂಕ್ ಸಿಬ್ಬಂದಿಗಳಾದ ಮ್ಯಾನೇಜರ್ ನವೀನ್ ಕುಮಾರ್, ಸತೀಶ್, ಪ್ರವೀಣ್ ಕುಮಾರ, ವಿನಾಯಕ, ಶ್ರೀಮಂತ, ಶ್ಯಾಮ್, ಪಿಸಿ ಪೊಲೀಸ್ ಸಿಬ್ಬಂದಿ, ಪ್ರವಾಸಿ ಮಿತ್ರರು ಹಾಗೂ ವೆಂಕಟೇಶ ದೇವಸ್ಥಾನದ ಸಿಬ್ಬಂದಿ ವರ್ಗ, ಮಹಿಳಾ ಸ್ವಯಂ ಸೇವಾ ಸಂಘದವರು ಹಾಜರಿದ್ದರು. ಈ ಕಾರ್ಯಕ್ರಮವು ಸಂಪೂರ್ಣವಾಗಿ ಪೊಲೀಸ್ ಬಂದೋಬಸ್ತ್ ಹಾಗೂ ಸಿಸಿಟಿವಿ ಕ್ಯಾಮೆರಾ ಹಾಗೂ ವಿಡಿಯೋ ಕಣ್ಗಾವಲಿನಲ್ಲಿ ನಡೆಯಿತು. ಕಳೆದ ಬಾರಿ ದಿನಾಂಕ 20/1/2025ರಂದು ಹುಂಡಿ ತೆರೆಯಲಾಗಿತ್ತು. ಮೊತ್ತ ರು. 61,64,760 ಸಂಗ್ರಹವಾಗಿತ್ತು ಎಂದು ತಹಶೀಲ್ದಾರ್ ಕಾರ್ಯಾಲಯದಿಂದ ತಿಳಿದುಬಂದಿದೆ. ವರದಿ ಶರಣಪ್ಪ, ಗಂಗಾವತಿ.